ನಮಸ್ಕಾರ ರೀ ದೊಡ್ಡ ಮಂದಿಗೆ ಮೊನ್ನೆ ಯಾವ್ದೋ ಒಂದು ಹೊಸ ಟೀಮ್ ಮತ್ತು ಇಂಡಿಯಾ ಮ್ಯಾಚ್ ಇತ್ತು. ಅದ್ರೊಳಗೆ ಇಂಡಿಯಾದವ್ರು ಗೆದ್ದುರ್ರಿ. ಆದ್ರೆ ಅದು ದಂಡಿ ಮಟನು ಸೋಲು ಮ್ಯಾಚೇ ಇಂಡಿಯಾದವ್ರು ಗೆದ್ದಾರ. ಯಾರ್ಲಿಂತ್ರ ಗೆದ್ದಾರಪ್ಪ ಅಂತಂದ್ರೆ ನಮ್ಮ ಸೂರ್ಯಕುಮಾರ್ ಯಾದವ್ಲಿಂತ್ರನೇ ಮ್ಯಾಚ್ ಗೆದ್ದದಿದು. ಇದಕ್ಕೆ ಸೋಲೋ ಪಂದ್ಯವನ್ನು ಭಾಳ ಗೆಲ್ಲಿಸ್ಕೊಟ್ಟಂಥ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು. ಅದು ಯಾವ ಪಿಚ್ನಾಗ ಗೆಲ್ಲಿಸ್ಕೊಟ್ಟಾರಪ್ಪ ಅಂತಂದ್ರೆ ವಾಂಖೇಡೆ ಮುಂಬೈ ಸ್ಟೇಡಿಯಂ. ಮೊದ್ಲ ಮುಂಬೈ ಪಿಚ್ ಅವ್ನಿಗೆ ಗೊತ್ತೈತಿ. ಅದಕ್ಕೆ ಆ ಪಿಚ್ನಾಗ ಅವ ಗೆಲ್ಲಿಸ್ಕೊಟ್ಟ ಮ್ಯಾಚ್ ಸೂರ್ಯಕುಮಾರ್ ಯಾದವ್. ಆದ್ರೂ ಖತರ್ನಾಕ್ ಆಡಿದನ್ರಿ ಬ್ಯಾಟಿಂಗ್ ಅವ. ಆದ್ರೆ ಉಳ್ಕಿದ್ದವರು ನಮ್ಮ ಅಭಿಷೇಕ್ ಶರ್ಮಾ ಬಂದ ಸಿಕ್ಸ್ ಹೊಡ್ಯಾಕೆ ಹೋದ, ಅಲ್ಲೇ ಡೆಕೌಟ್ ಆಗ್ಬಿಟ್ಟ. ಅಲ್ಲೊಂದು ಪ್ಲೇಯರ್ ಆಫ್ ಸೈಡ್ ಹೊಡ್ಯಾಕೆ ಹೋಗಿ ಅಲ್ಲಿ ಒಬ್ಬ ಪ್ಲೇಯರ್ ನಿಂದ್ರಿಸಿದ್ರು. ಅಲ್ಲಿ ಸೀದಾ ಕೈಗೆ ಹೊಡೆದು ಔಟ್ ಆಗಿಬಿಟ್ಟ. ನಮ್ಮ ಇಶಾನ್ ಕಾಕಾನು ರೀ ಒಂದು 20 ರನ್ ಹೊಡೆದ. ಆ ಕಡೆ ಒಂದು 3-4 ಫೋರ್ ಹೊಡೆದು ಸೀದಾ ಅವನು 20 ರನ್ ಗಳಿಸ್ಯಾನ್ರಿ. 16 ಬಾಲಿಗೆ 20 ರನ್ ಹೊಡೆದಾನವ. ಅಲ್ಲಿ ಅವನು ಇನ್ನೊಂದಿಷ್ಟು ರನ್ ಗಳಿಸ್ತಾರೆ ಬಾ ಅಪ್ಪ ಅಂತ ನಾ ಅನ್ಕೊಂಡಿದ್ದೇವೆ. ಏನೂ ಗಳಿಸಲಿಲ್ಲ. ಅಲ್ಲೇ 16 ರನ್ ಹೊಡೆದ್ರು. ಆಮೇಲೆ ನಮ್ಮ ಇವ ಬಂದ ರೀ, ಎಲ್ಲ 2 ವಿಕೆಟ್ಗಿಂದ ಅಭಿಷೇಕ್ ಶರ್ಮಾ ಔಟ್ ಆದ, ಇಶಾನ್ ಔಟ್ ಆಗಿಂದ ನಮ್ಮ ತಿಲಕ್ ವರ್ಮಾ ಬಂದ. ಒಂದು ಇಬ್ಬರು ಪಾರ್ಟ್ನರ್ಶಿಪ್ ಬರಾಕತ್ರು. ಯಾರ್ಯಾರಪ್ಪ ಅಂತಂದ್ರೆ ಇಶಾನ್ ಕ್ರೀಜ್ನಾಗ ಏನ ಇದ್ನವ. ತಿಲಕ್ ವರ್ಮಾ ಬರೋ ಮಟ್ಟ ಆಡಕತ್ತಿದ್ನವ ಮ್ಯಾಚ್. ಆಮೇಲೆ ಅವನು ವಿಕೆಟ್ ಹೋಗೋಣ ಇವ ಬಂದ ರೀ. ಬರೋಣ ಅವನು ಔಟ್ ಆದ. 25 ರನ್ ಗಳಿಸಿ ಅವನು ಔಟ್ ಆದ. ಕೊನೆ ತನಕ ಮ್ಯಾಚ್ ಒಯ್ದಿದ್ದವ ಯಾರಪ್ಪ ಅಂತಂದ್ರೆ ಅದು ನಿಮಗೆ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು. ಅವರೇ ಆಡಿ ಕೊನೆ ತನಕ ಆಡಿ ಅವರೇ 84 ರನ್ ಹೊಡೆದ್ರು ಅವರು ಮ್ಯಾಚ್. ಅವ ಏನೂ ಬ್ಯಾಟಿಂಗ್ ಆಡ್ಲಿಕ್ಕೆ ಏನೂ ರನ್ ಹೊಡಿಲಿಕ್ಕೆ ಅಂತಂದ್ರೆ ಮ್ಯಾಚ ಸೋಲುದ್ರಿ ಅಲ್ಲಿ ಮ್ಯಾಚ್. ಆ ರೀತಿ ಮ್ಯಾಚ್ ಇತ್ತು ಅದನ್ನು. ಆದ್ರೆ ಬಾಲಿಂಗ್ನು ಸೋಲತ್ನಾಗ ಹಾಕಿ ಮೊಹಮ್ಮದ್ ಸಿರಾಜ್ ಎಷ್ಟೋ ಮ್ಯಾಚ್ ಕಳೆದ ನಂತರ ಅವರು ಹೊಳ್ಳಿ ಎಂಟ್ರಿ ಆಗಿ ಮನೆ ಯಾವುದೋ ಹೊಸ ಮ್ಯಾಚ್ ಇತ್ತು ರೀ. ಅದು USA ಯಾವುದೋ ಮ್ಯಾಚ್ ವರ್ಲ್ಡ್ ಕಪ್ ನಡೆದಾವ ನೋಡ್ರಿ. ಅದ್ರೊಳಗೆ ಹೊಸ ಟೀಮ್ ಅದಾವು. 10 ಟೀಮ್ 20 ಟೀಮ್ ಅದಾವ ರೀ. ಅವು ಕೂಡ ಆಡಕತ್ತಾವು. ಯಾವುದೋ ಹೊಸ ಟೀಮ್ ಐತ್ರಿ ಗೊತ್ತಾಗವಲ್ತು. ಆ ಟೀಮ್ ಏನು ಬಾಲಿಂಗ್ ಹಾಕಿದಾರೆ ಅವ ಯಾರಪ್ಪ ಅಂತಂದ್ರೆ ಸಿರಾಜ್. ಅದು ಇಂಗ್ಲೆಂಡ್ ಮ್ಯಾಚ್ ಟೆಸ್ಟ್ ಸೀರೀಸ್ ಒಳಗೆ ಅವ ಇಲ್ಲಿತ್ರ ಹೋದ, ಒಳಗೆ ಬಂದಿದ್ದೇ ಇಲ್ಲ. ಮತ್ತು T20 ಇದಕ್ಕೆ ಆಯ್ಕೆ ಆದ್ನವ. ಆಯ್ಕೆ ಆಗೋಣದ್ರೊಳಗೆ ಪರ್ಫಾರ್ಮೆನ್ಸ್ ಕೊಟ್ಟನವ. 4 ವಿಕೆಟ್ ತೆಗೆದು ಅವನು ಬುಮ್ರಾಹ್ ಹೊರಗೆ ಕುಂದ್ರಿಸಿ ಸಿರಾಜ್ ಒಳಗೆ ಹಾಕೊಂಡು ಕಂಬ್ಯಾಕ್ ಮಾಡಿದ್ರು ಅವರು. ಇನ್ನು ಅಕ್ಷರ್ ಪಟೇಲ್ ಆಲ್ರೌಂಡರ್. ಅಕ್ಷರ್ ಪಟೇಲು ಒಂದು 14 ರನ್ ಹೊಡೆದ್ರು. ಉಳ್ಕಿದ್ದವ್ರು ಯಾರೂ ಹೊಡೆದೇ ಇಲ್ರಿ. ಓಪನಿಂಗ್ ಬರ್ತಾರ, ಸುಮ್ಮನೆ ಪವರ್ ಪ್ಲೇದಾಗ ಒಂದಿಷ್ಟು ರನ್ ಹೊಡಿತಾರೆ, ಆಮೇಲೆ ಬಿಟ್ಟರು. ಅದ್ರಲ್ಲಿ ಏನಾಗಂಗಿಲ್ಲ. ನೆಕ್ಸ್ಟ್ ಮುಂದಿನ ಮ್ಯಾಚಿಗೆ ಫಿಕ್ಸ್ ಹೊಡಿತಾರೆ ಅವರು. ಬೆಕ್ಕದಲ್ಲಿ ನಿಂದಿರ್ಸಲಿ ಅವರು. 6 ಮ್ಯಾಚ್ 6 ಬೀಳ್ತಾವೆ. ಸುಮ್ಮನೆ ನಾವು ಒಂದು ಮ್ಯಾಚ್ ಫಸ್ಟ್ನೇ ಮ್ಯಾಚಲ್ಲಿ ತಿಳಿದಿಲ್ಲ ಅವ್ರಿಗೆ. ಆದರೆ ಈ ಮ್ಯಾಚ್ ಇಶಾನ್ ಗೊತ್ತಿತ್ತು. ಆ ಪಿಚ್ ಎದಕ್ಕೆ ಹೊಡೆದಿಲ್ಲ ಹಂಗೆ ಗೊತ್ತದು, ಎದಕ್ಕೆ ರನ್ ಬಂದಿಲ್ಲ ಅನ್ನೋದು ಹಂಗೆ ಗೊತ್ತದು. ಅಲ್ಲೇ ಸ್ವಲ್ಪ ತಲೆ ಹಾಪಾಗಿ ತಲೆ 20 ರನ್ ಗಳಿಸ್ಯಾನವ. ಹೊಡಿಬೇಕಂದಿದ್ದ ಕೆಲಸ ಆಗಲಿಲ್ಲ ಅವನು. ಮುಂದಿನ ಮ್ಯಾಚಿಗೆ ಹತ್ರ ಪಕ್ಕ ಹೊಡಿತಾನ ನಾವು. ಇಶಾನ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ಅಕ್ಷರ್ ಪಟೇಲ್, ಸಂಜು ಸ್ಯಾಮ್ಸನ್ ಹೊರಗಿಟ್ಟಾರ. ಅದ್ರ ಬದಲು ಇಶಾನ್ ಆಡಿಸ್ಯಾರ ಅವರು. ನಮ್ಮ ನೆಕ್ಸ್ಟ್ ಮ್ಯಾಚಿಗೆ ಹಾಕೋಬೋದು ಅವನಿಗೂ. ಮತ್ತು ಬುಮ್ರಾನು ಹೊರಗದಾನ್ರಿ. ಇಷ್ಟು ಮಂದಿ ಚಲೋ ಕ್ಯಾಂಡಿಡೇಟ್ಗಳಿಗೆ ಹಾಕೊಂಡು ನಮ್ಮ ಹಾರ್ದಿಕ್ ಪಾಂಡ್ಯ ಅದಾನ್ರಿ. ಮತ್ತು ಆಲ್ರೌಂಡರ್ ಅದನ್ನ. ಬಾಲಿಂಗ್ನು ಹಾಕ್ತಾನ, ಆ ಕಡೆ ಬ್ಯಾಟಿಂಗ್ನು ಬ್ಯಾಟಿಂಗ್ ಯಾವಾಗ ಬೇಕಾದ ಬ್ಯಾಟಿಂಗ್ ಕಳಿಸೋ ಸುಮ್ಮನೆ ಹೊಡಿತಾನ ಅವ ರನ್. ಅವ್ನು ಯಾರೋ ಮುಂದಿದ್ದವ್ರು ಕೇರೆ ಮಾಡಂಗಿಲ್ಲ. ನಾವು ಸುಮ್ಮನೆ ಹೊಡಿದು ಅಂದ್ರೆ 6 ಹೋಗ್ಬೇಕು, 4 ಹೋಗ್ಬೇಕು. ಬಾಸು ಕ್ಯಾಂಡಿಡೇಟ್ ಹಂಗೆ ಅದ ರೀ. ಮತ್ತು ಖುಷಿಂಗ್ ಅದಾನ. ಎಲ್ಲ ಡೇಂಜರ್ ಈ ಸಲ ಟೀಮ್ ಡೇಂಜರ್ ಐತ್ರಿ. ಈ ಸಲ ಹಂಗೆ ಬಲಿಷ್ಠ ಟೀಮ್ ಐತಿ. ಆ ಟೀಮಿಗೆ ಆ ರೀತಿ ಪರ್ಫಾರ್ಮೆನ್ಸ್ ನ್ಯೂಜಿಲ್ಯಾಂಡ್ ಕೂಡ ಯಾಪಡ್ತಿದ್ರು 271 ರನ್. ಅದೇ ಈ ಸಲ ಬರ್ಬೋದು. ಆದ್ರೆ ನೆಕ್ಸ್ಟ್ ಮ್ಯಾಚ್ ಐತ್ರಿ, ಅದು ಕೂಡ ಹೊಸ ಟೀಮಿಗೆ ಕೂಡ ಐತಿ. ಅದ್ರೊಳಗೆ ಹಿಡಿಬೋದು ಅವರು. ಅದು ಆಗಿಂದ ಮತ್ತು ಪಾಕಿಸ್ತಾನ ಕೂಡ ಐತಿ ಮ್ಯಾಚ್. ಅದ್ರೊಳಗೆ ನೋಡಿದ್ರಿ ಬಾಬರ್ ಅಜಮ್ ಯಾವ್ಯಾವ
ಹೊಸ ಹೊಸ ಕ್ಯಾಂಡಿಡೇಟ್ ಅದ್ರ ಕಡೆನೂ ಅದಾವ, ಕಡೆ ನಮ್ಮ ಕಡೆನೂ ಹೊಸ ಹೊಸ ಕ್ಯಾಂಡಿಡೇಟ್ ಎಂಟ್ರಿ ಕೊಟ್ಟವ ಆಡಕ್ಕೆ. ಅದ್ರೊಳಗೆ ಯಾರು ಗೆಲ್ತಾರೆ ನೋಡು. ಆದರೂ ಈ ಸರಿ ಕಪ್ನು ಹೊಡೆಯೋದು ನಾವೇ ಆಡ್ರಿ, ಯಾರು ಹೊಡೆಯೋಂಗಿಲ್ಲ. ನಾವೇ ನ್ಯೂಜಿಲ್ಯಾಂಡ್ ಹೊಡೆದ್ರೆ ಯಾವುದು ಹೊಡೆಯೋದಿಲ್ಲ, ಹೊಡೆದ್ರು ಹೇಳಕ್ಕೆ ಬರೋಲ್ಲ, ಹೊಡೆದ್ರು ಹೊಡಿಬೋದು. ಪಕ್ಕ ಗೆಲ್ಲೋದಂತೂ ನಮ್ದು ಐತ್ರಿ ಅಲ್ಲಿ ಟೀಮ್. ನೋಡೋಣ ಏನಾರಾಗತ್ತೆ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೈಯದ್ ಬಾಸ್ 48 ಚಾನಲ್ ಐತಿ, ಅದಕ್ಕೆ